ಕೂಪದಿಂ ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಇಂದ್ರಿಯ ಸುಖದಿಂದ ತೀಂದ್ರಿಯದೆಡೆ ಒಯ್ಯುವುದೆಮ್ಮನು ದರ್ಶನವು, ಒಯ್ಯುವುದೆಮ್ಮನು ದರ್ಶನವು. ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನದ ಮಹಿಮೆಯನ್ನು ಸಾರುವ ಕಥೆಯನ್ನು ಪೇಳುವೆವು. ಸಮ್ಯಕ್ ದರ್ಶನದ ಮಹಿಮೆಯನ್ನು ಸಾರುವ ಕಥೆಯನ್ನು ಪೇಳುವೆವು. ಕೇಳುವ ನಿಮಗೂ ಹೇಳುವ ನಮಗೂ ಸ್ಥಿರವಾಗಿರಲಿ ದರ್ಶನವು, ಸ್ಥಿರವಾಗಿರಲಿ ದರ್ಶನವು. ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನದ ಅಷ್ಟಾಂಗಕ್ಕೆ ಇದೋ ನಮ್ಮ ನಮನ, ಇದೋ ನಮ್ಮ ನಮನ, ಇದೋ ನಮ್ಮ ನಮನ. ಪ್ರಿಯ ವೀಕ್ಷಕರೇ, ಪ್ರತಿ ಭಾನುವಾರ ಬೆಳಿಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ರತ್ನತ್ರಯ, 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 ರತ್ನತ್ರಯ. ಇದೇ ಫೆಬ್ರವರಿ 1ರಂದು ಧಾರವಾಡದ ಸಮ್ಯಕ್ ಪ್ರಜ್ಞಾ ಮಹಿಳಾ ಮಂಡಳಿಯವರು ಶ್ರೀಮತಿ ಪದ್ಮಲತಾ ನಿರಂಜನ್ ಅವರ ಸಹಯೋಗ ಮತ್ತು ಮಾರ್ಗದರ್ಶನದಲ್ಲಿ ಆಯೋಜಿಸಿದ್ದ ಅಖಿಲ ಕರ್ನಾಟಕ ಜೈನ ಮಹಿಳಾ ಒಕ್ಕೂಟದ ಕಾರ್ಯಕ್ರಮವನ್ನು ವೀಕ್ಷಿಸಲಿದ್ದೀರಿ. ಗುಣಮಣಿಭೂಷಿತ ವಿದ್ಯಾಪೋಷಿತ ದಾನಾಮೋದಿತ ಸಂಕುಲದಿಂ, ಗುಣಮಣಿಭೂಷಿತ ವಿದ್ಯಾಪೋಷಿತ ದಾನಾಮೋದಿತ ಸಂಕುಲದಿಂ. ಜ್ಞಾನಪೂರ್ಣ ಹಿರಿಚೇತನ ಪೂರಿತ, ಜ್ಞಾನಪೂರ್ಣ ಪರಿಚೇತನ ಪೂರಿತ ಮಾನಿತ ಬಹುದೀಕೂಟಂ, ಮಾನಿತ ಬಹುದೀಕೂಟಂ. ಗುಣಮಣಿಭೂಷಿತ ವಿದ್ಯಾಪೋಷಿತ ದಾನಾಮೋದಿತ ಸಂಕುಲದಿಂ, ಗುಣಮಣಿಭೂಷಿತ ವಿದ್ಯಾಪೋಷಿತ ದಾನಾಮೋದಿತ ಸಂಕುಲದಿಂ. ಜಯ ನಾರಿ ಸ್ನೇಹ ಸುಕೂಟಕ್ಕೆ, ಜಯ ನಾರಿ ಸ್ನೇಹ ಸುಕೂಟಕ್ಕೆ, ಜಯವಾಗಲಿ ಒಕ್ಕೂಟಕ್ಕೆ, ಜಯವಾಗಲಿ ಒಕ್ಕೂಟಕ್ಕೆ, ಜಯವಾಗಲಿ ಒಕ್ಕೂಟಕ್ಕೆ, ಜಯವಾಗಲಿ ಒಕ್ಕೂಟಕ್ಕೆ. ಗುಣಮಣಿಭೂಷಿತ ವಿದ್ಯಾಪೋಷಿತ ದಾನಾಮೋದಿತ ಸಂಕುಲದಿಂ, ಗುಣಮಣಿಭೂಷಿತ ವಿದ್ಯಾಪೋಷಿತ ದಾನಾಮೋದಿತ ಸಂಕುಲದಿಂ. ಜಯ ನಾರಿ ಸ್ನೇಹ ಸುಕೂಟಕ್ಕೆ, ಜಯ ನಾರಿ ಸ್ನೇಹ ಸುಕೂಟಕ್ಕೆ, ಜಯವಾಗಲಿ ಒಕ್ಕೂಟಕ್ಕೆ, ಜಯವಾಗಲಿ ಒಕ್ಕೂಟಕ್ಕೆ. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ. ಧರ್ಮಸ್ಥಳದ ಧೀಮಂತ ಮಹಿಳೆ, ಆಧುನಿಕ ಅತ್ತಿಮಬ್ಬೆ ಎಂದು ಹೆಸರು ಪಡೆದಿರುವಂತಹ ಸಮಾಜಕ್ಕೆ ತಮ್ಮ ಕುಟುಂಬದವರಿಗೆ ಧರ್ಮ ಸಂಸ್ಕಾರ ಹೇಳಿಕೊಟ್ಟ ಮುನಿಸೇವೆಯನ್ನು ತಿಳಿಸಿಕೊಟ್ಟಿರುವ ಶ್ರೀಮತಿ ರತ್ನಮ್ಮ ಹೆಗ್ಗಡೆ ಅವರನ್ನು ಸಹ ಆಶೀರ್ವಾದ ಬೇಡತಾ ಅವರನ್ನು ಈ ಸಂದರ್ಭದಲ್ಲಿ ನೆನೆಯುತ್ತಾ
ಮಹಿಳೆಯರಿಗೋಸ್ಕರ ಸಿರಿಗ್ರಾಮೀಣ ಅಭಿವೃದ್ಧಿ ಯೋಜನೆಯನ್ನು ಹುಟ್ಟು ಹಾಕಿದ ಅಖಿಲ ಕರ್ನಾಟಕ ಮಹಿಳಾ ಒಕ್ಕೂಟದ ಆಗಿರುವಂತಹ ಡಾಕ್ಟರ್ ಹೇಮಾವತಿ ಹೆಗ್ಗಡೆಯವರಲ್ಲಿ ಸಹ ಆಶೀರ್ವಾದವನ್ನು ಬೇಡುತ್ತಾ, ಜೀವನದಲ್ಲಿ ಗುರಿ ಇರಬೇಕು, ಗುರಿ ತೋರಿಸ್ಲಿಕ್ಕೆ ಗುರು ಇರ್ಬೇಕಂತೆ. ಅಂತಹ ಗುರುಗಳಾದ ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವಂತ 2024ರ ಆಚಾರ್ಯ ಶ್ರೀ ಶಾಂತಿಸಾಗರ ವಯೋವೃತ್ತಿ ಪ್ರಶಸ್ತಿಯನ್ನು ಪಡೆದಿರುವ SDM ಯೂನಿವರ್ಸಿಟಿಯ ಉಪಕುಲಪತಿಗಳಾದ ಡಾಕ್ಟರ್ ನಿರಂಜನ್ ಕುಮಾರ್ ಸರ್ ಅವರಿಗೆ ಮಹಿಳಾ ಒಕ್ಕೂಟದ ಪರವಾಗಿ ಹಾಗೂ ನಿಮ್ಮೆಲ್ಲರ ಚಂದ್ರನಾಥ ಜಿನ ದೇವಾ ನಾ ಬಾಗುವೆ ನಿನ್ನಡಿ ಶಿರವಾ ನಾ ಬಾಗುವೆ. ಓಂ ಶ್ರೀ ಮಂಜುನಾಥಾಯ ನಮಃ. ಹಾಗೆ ಧರ್ಮಸ್ಥಳದ ಪೂಜ್ಯ ವೀರೇಂದ್ರ ಹೆಗಡೆ ಅವರಿಗೆ ವಂದಿಸುತ್ತಾ, ಇವತ್ತು ಎಲ್ಲರ ಪ್ರೀತಿಯ ಪಾತ್ರ ಗಳಿಸಿ ಎಲ್ಲರ ಓಟನ್ನು ಗಳಿಸಿ ನಮ್ಮ ಎದುರೇ ಜಯಶಾಲಿಯಾಗಿ ಉಳಿತಂತಹ ಪದ್ಮಿನಿ ಪ್ರಕಾಶ್ ಅವರೇ, ಹಾಗೆ ನಮಗೆ ಸದಾ ಐತಾರ ನಮಗೆ ಜೈನ ಧರ್ಮವನ್ನು ಪರಿಚಯಿಸಿ ಜೈನ ಧರ್ಮ ಎಲ್ಲೆಲ್ಲಿ ನಡೀತಾ ಇದೆ ಅಂತ ಉಣ್ಣಬಡಿಸಿ ಅದನ್ನು ರಂಜಿಸಿ ಅದನ್ನು ಇನ್ನೂ ಉತ್ತಮವಾಗಿ ನಾನು ಈ ಕಾರ್ಯಕ್ರಮ ಮಾಡಬೇಕು ಅಂತ ಅವರು ತುಂಬ ಪ್ರಯತ್ನಪಟ್ಟು ಯೋಚಿಸಿದಂಥ ನಮ್ಮವರೇ ಆದ ನೀರಜ್ ಜೈನ್ ಅವರೇ, ನೀವು ಬಂದದ್ದು ನಮ್ಗೆ ಎಷ್ಟು ಸಂತೋಷ ಅಂತಂದರೆ, ನಾವು ಸಂಡೇ ನಾವು ಹೇಗೆ ಆ ರತ್ನತ್ರಯ ಕಾರ್ಯಕ್ರಮ ನೋಡ್ತೇವೋ ಹಾಗೆ ಇವತ್ತು ಅಷ್ಟು ಸಂತೋಷ ತಂದುಕೊಟ್ಟಿದ್ದೀರಿ. ಶಾರದೆ ಸಿರಿ ಸಂಭ್ರಮಿಸಿಹರು ಶ್ರೀ ಗುರುವರರು ಆಶೀರ್ವದಿಸಿಹರು. ಶಾರದೆ ಸಿರಿ ಸಂಭ್ರಮಿಸಿಹರು ಶ್ರೀ ಗುರುವರರು ಆಶೀರ್ವದಿಸಿಹರು. ಶಾಸನ ದೇವತೆಗಳು ಹರಸಿಹರು, ಶಾಸನ ದೇವತೆಗಳು ಹರಸಿಹರು. ಶ್ರಾವಕಿಯರು ಸಂತಸದಿಂದಿಹರು, ಶಾಸನ ದೇವತೆಗಳು ಹರಸಿಹರು. ಶ್ರಾವಕಿಯರು ಸಂತಸದಿಂದಿಹರು. ಗುಣಮಣಿ ಭೂಷಿತ ವಿದ್ಯಾಪೋಷಿತ ದಾನಾಮೋದಿತ ಸಂಕುಲದಿಂ. ಗುಣಮಣಿ ಭೂಷಿತ ವಿದ್ಯಾಪೋಷಿತ ದಾನಾಮೋದಿತ ಸಂಕುಲದಿಂ. ಜೈನಾರಿ ಸ್ನೇಹ ಗ್ಲೋಬಲ್ ಲೆವೆಲ್ ಅಲ್ಲಿ ಅಮೆರಿಕದಿಂದ ಅವರು ಜೈನ್ ಮಿಲನ ಪ್ರೆಸಿಡೆಂಟ್ ಆಗಿದ್ದಾರೆ. ಹೆಂಗಸರು ಯಾವತ್ತಿದ್ರೂ ಸಮಾನರೇ. ನೀವು ಹೇಳೋದು ಸರಿ. ಹೇಗೆ ಒಂದು ಬಂಡಿ ಸರಾಗವಾಗಿ ಸಾಗಲು 2 ಚಕ್ರ ಬೇಕೋ, ಅದೇ ರೀತಿಯಾಗಿ ಸಂಸಾರ ಎಂಬ ಬಂಡಿಯು ಸುಸೂತ್ರವಾಗಿ ಸಾಗಲು ಮಹಿಳೆ ಮತ್ತು ಪುರುಷರು ಸರಿಸಮಾನರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಪರಮಾನಂದಂ ಸ್ವಾತ್ಮಾನಂದಂ ದಾನಂದಂ. ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಸರಿಸುಮಾರು 2 ಲಕ್ಷದಷ್ಟು ಮಹಿಳಾ ಸಂಬಂಧಿತ ಕ್ಯಾನ್ಸರ್ ಪ್ರಕರಣಗಳು ದಾಖಲಾಗ್ತಾ ಇದೆ. ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಕ್ಯಾನ್ಸರ್ಗಳು ಮಹಿಳಾ ಸಂಬಂಧಿತ ಕ್ಯಾನ್ಸರ್ಗಳು ಸ್ತನ ಕ್ಯಾನ್ಸರ್ ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್, ಗರ್ಭಕಂಠ ಅಥವಾ ಸರ್ವೈಕಲ್ ಕ್ಯಾನ್ಸರ್, ಗರ್ಭಚೀಲ ಅಥವಾ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಮತ್ತೆ ಅಂಡಾಶಯದ ಕ್ಯಾನ್ಸರ್. ಈ 4 ಕ್ಯಾನ್ಸರ್ಗಳು ಮಹಿಳಾ ಸಂಬಂಧಿತ ಕ್ಯಾನ್ಸರ್ಗಳು ಅರ್ಧಕ್ಕಿಂತ ಹೆಚ್ಚಾಗಿ ಇದೆ. ಶಾಸನ ದೇವತೆಗಳು ಹರಸಿಹರು, ಶ್ರಾವಕಿಯರು ಸಂತಸದಿಂದಿಹರು.
ಗುಣಮಣಿಭೂಷಿತ ವಿದ್ಯಾಪೋಷಿತ ದಾನಾಮೋದಿತ ಹೃದಯಸ್ತಂಭನ ಆದರೆ ಅಂದರೆ ಕಾರ್ಡಿಯಾಕ್ ಅರೆಸ್ಟ್ ಆದರೆ ಯಾವ ರೀತಿ ಮೇಡಮ್ ಅವ್ರ ಜೊತೆಗೆ ಹೇಳಿದಾಗೆ ಹೆದರದೆ ಪ್ಯಾನಿಕ್ ಆಗದೆ ರಿವೈವ್ ಹ್ಯಾಕ್ ಮಾಡಲೇಬೇಕು. ಅದಕ್ಕಿರುವಂಥ ಮುಖ್ಯ ಬರೀ ಕೇವಲ 6 ಹೆಜ್ಜೆಗಳು, ಓನ್ಲಿ 6 ಸ್ಟೆಪ್ಸ್ ಇನ್ ಬೇಸಿಕ್ ಫ್ಲೈಟ್ ಸಪೋರ್ಟ್. ಅದನ್ನು ನಾವು ಈಗ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದರ ಉದ್ದೇಶ ಮೇಡಮ್ ಅವ್ರು ಹೇಳಿದ ಹಾಗೆ ಯಾವಾಗಲೂ ಯಾರಿಗೂ ಎಲ್ಲೇ ಆಗ್ಬೋದು, ಆವಾಗ ಹೆದರದೆ ಜೀವ ಉಳಿಸ್ಲಿಕ್ಕೆ ಏನು ಮಾಡಬೇಕು ಅಂತ ಅನ್ನೋದು. ಫಸ್ಟ್ ನಾವು ಕೈ ಮೇಲೆ ಕೈ ಇಟ್ಟು ಲಾಕ್ ಮಾಡಿ ಮಡಕೈ ಮಡಚದೆ ಸೀದಾ ಇಡ್ತೀವಿ. ಸೊ ಇದು ನಾವು CPR ಕೊಡೋದು ಹೇಗೆ ಅಂತ ಫಸ್ಟ್ ಸ್ಥಳ ಗೊತ್ತಾಯ್ತು, ಯಾವ ತರ ಕೊಡ್ಬೇಕಂತ ನಾವು ಅರ್ತ್ಕೊಂಡ್ವಿ. ಥ್ರೆಡ್ಮಿಲ್ ಟೆಸ್ಟ್ ಇಂದ ನಮ್ಮ ಹೃದಯದ ಎಕ್ಸಸೈಸ್ ಎಷ್ಟು, ನಮ್ಮ ಹೃದಯ ಎಷ್ಟು ಸ್ಟ್ರಾಂಗ್ ಇದೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಹೃದಯ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. ಆಚಾರ್ಯ ಶ್ರೀ ಸಮಂತ ಭದ್ರರ ಕುರಿತಾದ ನಾಟಕ ಪ್ರದರ್ಶನ ಅತ್ಯಂತ ಗಮನಾರ್ಹವಾಗಿತ್ತು. ಬನ್ನಿ. ಆಚಾರ್ಯರು ಭೀಮಲಿಂಗೇಶ್ವರನಿಗೆ ಪ್ರಸಾದ ಉಣ್ಣಿಸುತ್ತೇನೆಂದು ಹೇಳಿ ಈಗ ಪ್ರಜೆಗಳಿಗೆ ಹಂಚುತ್ತಿದ್ದಾರೆ. ಅಂದರೆ ಇದರ ಅರ್ಥ ಇನ್ನೇನರ್ಥ ಮಹಾಪ್ರಭು? ಆಚಾರ್ಯರು ವಚನಭ್ರಷ್ಟರಾದರೆಂದು ಅರ್ಥ. ಮಂತ್ರಿಗಳೇ, ಈಗಲೇ ಹೋಗಿ ದೇವಾಲಯದ ಬಾಗಿಲನ್ನು ತೆಗೆಯಿರಿ. ಮಹಾಪ್ರಭು, ಆಚಾರ್ಯರಿಗೆ ಕೋಪ ಬಂದರೆ? ನೀವು ಈಗ ಹೋಗಿ ಬಾಗಿಲು ತೆಗೆಸದಿದ್ದರೆ ನನಗೆ ಕೋಪ ಬರುತ್ತದೆ. ಆಚಾರ್ಯರೇ, ಬಾಗಿಲು ತೆಗೆಯಿರಿ. ಆಚಾರ್ಯರೇ, ಬಾಗಿಲು ತೆಗೆಯಿರಿ. ಆಚಾರ್ಯರೇ, ಬಾಗಿಲು ತೆಗೆಯಿರಿ. ಮತ್ತೊಮ್ಮೆ ಪ್ರಯತ್ನಿಸಿ. ಆಚಾರ್ಯರೇ, ಬಾಗಿಲು ತೆಗೆಯಿರಿ. ಆಚಾರ್ಯರೇ, ಬಾಗಿಲು ತೆಗೆಯಿರಿ. ನಿಮ್ಮ ಮೋಸ ನಮಗೆ ಅರ್ಥವಾಗಿದೆ. ಆಚಾರ್ಯರೇ, ನೀವು ವಚನ ಭ್ರಷ್ಟರಾಗಿದ್ದೀರಿ. ಆಚಾರ್ಯರೇ, ಬಾಗಿಲು ತೆಗೆಯಿರಿ. ಆಚಾರ್ಯರೇ, ಆಚಾರ್ಯರೇ, ಬಾಗಿಲು ತೆಗೆಯಿರಿ. ಸ್ವಯಂ ಭುವಾ ಭೂತಯಿತೇನ ಭೂತಲೇ ಸಮಂಜಸ ಜ್ಞಾನ ವಿಭೂತಿ ಚಕ್ಷುಷಾ ವಿರಾಜಿತಂ ಯೇನ ವಿದುನ್ಮತಾ ತಮಃ ಕ್ಷಪಾಕರೇಣೇವ ಗುಣೋತ್ಕರೈಃ ಕರೈಃ ಕ್ಷಪಾಕರೇಣೇವ ಗುಣೋತ್ಕರೈಃ ಕರೈಃ ಸವಿಶ್ವಚಕ್ಷುರುಷಭೋರ್ಜಿತಃ ಸತಾಂ ಸಮಗ್ರ ವಿದ್ಯಾತ್ವವಪುರ್ನಿರಂಜನಃ ಪುನಾತು ಚೇತೋ ಮಮ ನಾಭಿನಂದನೋ ಜಿನೋ ಜಿತಕ್ಷುಲ್ಲಕವಾದಿಶಾಸನಃ. ಆಚಾರ್ಯರೇ, ನನ್ನನ್ನು ಕ್ಷಮಿಸಿ. ನನ್ನಿಂದ ಅಪರಾಧವಾಯಿತು. ಇರಲಿ, ಚಿಂತೆ ಇಲ್ಲ. ನಾನು ನಿಮಗೆ ಮೊದಲೇ ವಾಸ್ತವವನ್ನು ತಿಳಿಸಬೇಕಿತ್ತು. ನಾನು
ಸಮಂತಭದ್ರ ಮುನಿದೀಕ್ಷೆ ಪಡೆದವನು. ಶ್ರೀ ಜ್ವಾಲಾ ಮಾಲಿನಿಯ ಸೂಚನೆಯಂತೆ ಇಲ್ಲಿಗೆ ಬಂದೆ. ನಿಮ್ಮ ನೈವೇದ್ಯವನ್ನು ಸ್ವೀಕರಿಸಿ ನನ್ನ ಭಸ್ಮಕ ರೋಗವು ಶಮನವಾಯಿತು. ಅದಕ್ಕಾಗಿ ನಾನೇ ನಿಮಗೆ ಚಿರಋಣಿ. ಅಯ್ಯೋ, ಹಾಗೆನ್ನಬೇಡಿ, ಹಾಗೆನ್ನಬೇಡಿ. ನೀವು ಶ್ರಮಣರು. ಆಚಾರ್ಯರೇ, ನನಗೊಂದು ಸಂದೇಹವಿದೆ, ವ್ಯಕ್ತಪಡಿಸಬಹುದೇ? ಜಿನಂ ಜಿತಸ್ವಾಂತ ಕಷಾಯ ಬಂಧಂ. ಖಂಡಿತವಾಗಿ. ಆಚಾರ್ಯರೇ, ಇದು ಭೀಮಲಿಂಗೇಶ್ವರನ ದೇವಾಲಯ. ಇಲ್ಲಿ ಚಂದ್ರನಾಥ ಸ್ವಾಮಿಯ ಬಿಂಬ ಕಾಣಿಸಿದಾದರೂ ಹೇಗೆ? ಇದೇನು ನನಗೊಂದು ಅರ್ಥವಾಗುತ್ತಿಲ್ಲ. ಪವಾಡವೇ? ನಾನು ದಿಗ್ಮೂಢನಾಗಿದ್ದೇನೆ. ಮಹಾರಾಜ, ಚಂದ್ರನನ್ನು ಶಿರದಲ್ಲಿ ಧರಿಸಿದ ಶಿವನಿಗೂ ಚಂದ್ರನನ್ನು ಲಾಂಛನವಾಗುಳ್ಳ ಚಂದ್ರನಾಥ ಸ್ವಾಮಿಯಲ್ಲೂ ಭೇದವೆಣಿಸಬಾರದು. ಮನುಜರಲ್ಲಿ ಭಕ್ತಿ ಮುಖ್ಯ. ಜೈನ ಧರ್ಮವು ಪ್ರಥಮತಃ ತಾತ್ವಿಕ ವಿಚಾರದಲ್ಲಿ, ಧಾರ್ಮಿಕ ವಿಚಾರದಲ್ಲಿ ಅಹಿಂಸೆಯನ್ನೇ ಮುಖ್ಯವಾದ ಆಚಾರ ಎಂದು ನಂಬಿದೆ. ಈ ವಿಶ್ವವನ್ನು ಅನೇಕ ದೃಷ್ಟಿಯಿಂದ ನೋಡಬಹುದು. ಒಂದು ಪ್ರತ್ಯೇಕ ನಿರ್ಣಯಕ್ಕೂ ಬರಬಹುದು. ಸತ್ಯದ ಪೂರ್ಣ ಸ್ವರೂಪವನ್ನು ನಿರ್ಣಯಿಸುವುದಲ್ಲ, ಸತ್ಯವು ಹೀಗೆ ಇರಬಹುದು ಎಂಬ ಸಂಭಾವ್ಯತ ಸಿದ್ಧಾಂತ ಕೂಡ ಸಾಧ್ಯ. ಸತ್ಯದ ಜಟಿಲ ಸಂಕೀರ್ಣತೆಯ ಬಗೆಗೆ ವಿಚಾರ ಮಾಡುವುದೇ ಅನೇಕಾಂತವಾದ. ಆಚಾರ್ಯರೇ, ಈ ಸತ್ಯವನ್ನು ನಾನು ಅರಿಯಬಹುದೇ? ಇದು ನನ್ನಿಂದ ಸಾಧ್ಯವೇ? ಖಂಡಿತ ಸಾಧ್ಯ. ಸತ್ಯವನ್ನು 7 ಬಗೆಯಲ್ಲಿ ತಿಳಿಯುವ ಪ್ರಯತ್ನವನ್ನು ಮಾಡಬಹುದು. ಸ್ಯಾದಸ್ತಿ ಅಂದರೆ ಹೀಗಿರಬಹುದು, ಸ್ಯಾನಾಸ್ತಿ ಹೀಗಿರಲಾರದು, ಸ್ಯಾದಸ್ತಿ ಚ ನಾಸ್ತಿ ಚ. ಯಕ್ಷಿ ಬೈಲಿ, ಇದೇನು ಆಚಾರ್ಯರು ಹೇಳುತ್ತಿರುವುದು? ಅನೇಕಾಂತವಾದ ಅಂದ್ರೇನು? ನಿನಗೇನಾರು ಅರ್ಥ ಆಯ್ತಾ? ನನಗಂತೂ ಅರ್ಥ ಆಗಿಲ್ಲಪ್ಪ. ಅಷ್ಟು ಗಹನವಾದ ವಿಚಾರ ನಿನಗೆಷ್ಟು ಸುಲಭವಾಗಿ ಅರ್ಥವಾಗೋದಾಗಿದ್ದಿದ್ರೆ ಚೆನ್ನಾಗಿರೋದು. ಪರವಾಗಿಲ್ಲ, ನಾನೇ ಒಂದು ಕತೆ ಹೇಳೋದ್ರ ಮೂಲಕ ನಿನಗೆ ಅರ್ಥ ಮಾಡಿಸ್ತೀನಿ. ಕತೆನಾ? ಕತೆ ಅಂದ್ರೆ ನನಗೆ ಬಹಳ ಆಸಕ್ತಿ. ಹೇಳು, ಕೇಳೋಣ. ಒಂದೂರಲ್ಲಿ ಕುರುಡ್ರಿದ್ರಂತೆ. ಕುರುಡ್ರ? ಹಾ. ಆ ಊರಿಗೆ ಒಂದು ಆನೆ ಬಂತಂತೆ. ಹಾ. ಆನೆ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋ ಇವರು ಹೇಗಾದ್ರೂ ಮಾಡಿ ಆನೆನ ಅನುಭವಿಸ್ಬೇಕು ಅಂತ ನಿರ್ಧರಿಸಿದ್ರಂತೆ. ಮೊದಲನೇ ಅವನು ಆನೆ ಗೋಡೆ ಇದ್ದಾಗಿದೆ ಅಂತ ಆನೆಯ ಹೊಟ್ಟೆ ಮುಟ್ಟಿ ಹೇಳಿದ್ನಂತೆ. ಎರಡನೇ ಅವನು ಆನೆ ಬೀಸೊಣಗೆ ಇದ್ದಂಗಿದೆ ಕಣೋ ಅಂತ ಆನೆಯ ಕಿವಿನ ಮುಟ್ಟಿ ಹೇಳದ್ನಂತೆ. ಮೂರನೇ ಅವನು ಓಹೋ ಆನೆ ಕಂಬದ ಹಾಗಿದೆ ಅಂತ ಆನೆಯ ಕಾಲನ ಮುಟ್ಟಿ ಹೇಳದ್ನಂತೆ. ನಾಲ್ಕನೇ ಅವನು ಇಲ್ವಲ್ಲ ಆನೆ ಕೊಂಬೆಯ ಹಾಗಿದೆ ಅಂತ ಆನೆಯ ಸೊಂಡಿಲನ್ನ ಮುಟ್ಟಿ ಹೇಳದ್ನಂತೆ. ಐದನೇ ಅವನು ಛೆ ಇಲ್ಲಪ್ಪ ಆನೆ ಕೊಳುವೆ ಆಗಿದೆ ಅಂತ ಆನೆಯ ದಂತವನ್ನ ಮುಟ್ಟಿ ಹೇಳದ್ನಂತೆ. ಕೊಳುವೆ? ಹಾ. ಆರನೇ ಅವನು ನಿಮ್ಗೆ ಯಾರಿಗೂ ಏನು ಗೊತ್ತೇ ಇಲ್ವಲ್ಲ ಆನೆ ಹಗ್ಗದ ಹಾಗಿದೆ ಅಂತ ಆನೆಯ ಬಾಲವನ್ನ ಮುಟ್ಟಿ ಹೇಳದ್ನಂತೆ. ಏಳನೇ ಅವನಿಗೆ ಕಣ್ಣಿತ್ತಂತೆ. ಅವನ್ ಬಂದು ನೀವ್ ಹೇಳಿರೋದೆಲ್ಲದೂ ನಿಜವೇ, ನೀವ್ ಹೇಳಿರೋ ಎಲ್ಲಾ ವೈಶಿಷ್ಟ್ಯಗಳನ್ನ ಕೂಡ್ಸಿದ್ರೆ ಒಂದು ಆನೆ ಆಗೋದು ಅಂತ ಅನ್ನಂತೆ. ಈಗ ಅರ್ಥ ಆಯ್ತಾ? ಆಚಾರ್ಯರು ಹೇಳಿದ ಅನೇಕಾಂತವಾದಕ್ಕೆ ಇದೇ ಒಂದು ಉದಾಹರಣೆ ಯಕ್ಷ. ಈಗ ಅರ್ಥ ಆಯ್ತು. ಯಕ್ಷಿ, ಇನ್ನೂ ಆಚಾರ್ಯರು ಮಹಾರಾಜರಿಗೆ ಏನೇನ್ ಹೇಳ್ತಾರೋ ಅಲ್ಲಿಗೆ ಹೋಗಿ ಕೇಳೋಣ ಬಾ. ಸರಿ. ಮಹಾರಾಜ, ಜೈನ ಧರ್ಮದ ದೃಷ್ಟಿ ವೈಶಾಲ್ಯದ ಬಗ್ಗೆ ಹೇಳಿದಷ್ಟು ಸಾಲದು. ಕಲಿಯುವ ಹಂಬಲವಿದ್ದರೆ ನೀನೇ ಸ್ವಯಂ ಮರೆತುಕೊಳ್ಳಬಹುದು. ಅದಕ್ಕೆ ನಾನೇನು ಮಾಡಬೇಕು? ಜನದೀಕ್ಷೆ ಪಡೆಯಬಹುದೇ? ಖಂಡಿತ.
ನಮ್ಮ ಗುರುಗಳಾದ ಶ್ರೀ ಗುಣಭದ್ರಾಚಾರ್ಯರು ಹೀಗೆ ಹೇಳುತ್ತಿದ್ದರು. ಜೈನ ಧರ್ಮದ 24ನೇ ತೀರ್ಥಂಕರರಾದ ಶ್ರೀ ಮಹಾವೀರರು ಧಾರ್ಮಿಕ ಸಂದೇಶ, ಸರಳ ಸಿದ್ಧಾಂತಗಳನ್ನು ಅಹಿಂಸೆಯ ಮೂಲಕ ಆಧ್ಯಾತ್ಮಿಕ ಶುದ್ಧತೆ ಮತ್ತು ಜ್ಞಾನೋದಯದ ಮಾರ್ಗವಾಗಿ ಬೋಧಿಸಿದರು. ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿದ್ದರಿಂದ ಜನಸಾಮಾನ್ಯರು ಕೂಡ ಇದರಿಂದ ಆಕರ್ಷಿತಗೊಂಡರು. ಮಹಾರಾಜ, ನೀನು ಕರ್ಮದ ಸಂಕೋಲೆಯಿಂದ ಬಿಡುಗಡೆಗೊಳ್ಳಬೇಕಿದ್ದರೆ ತೀರ್ಥಂಕರರ ಬೋಧನೆಗಳಲ್ಲಿ ನಂಬಿಕೆ ಇಡು. ಶುದ್ಧ ಮನಸ್ಸಿನಿಂದ ಧರ್ಮ ಪ್ರಚಾರದಲ್ಲಿ ತೊಡಗಿಕೊ. ಜೈನ ಧರ್ಮದ ನಿಜವಾದ ಗುರಿ ಜೀವಿಯ ಸಂಪೂರ್ಣ ಪರಿಪೂರ್ಣತೆ ಮತ್ತು ಶುದ್ಧೀಕರಣ. ಧನ್ಯ ನಾನು, ಧನ್ಯ. ನನ್ನ ಜೀವನದ ಸಾರ್ಥಕ ದಿನವಿದು. ಸತ್ಯ ದರ್ಶನದ ಸುಂದರ ಗಳಿಗೆ ಇದು. ಸತ್ಯ ದರ್ಶನದ ಸುಂದರ ಗಳಿಗೆ ಇದು. ಆಗಲಿ. ಇನ್ನು ಮುಂದೆ ಈ ಕಾಂಚೀಪುರವು ಜಿನಕಂಚಿ ಎಂದು ಪ್ರಸಿದ್ಧಿ ಪಡೆಯಲಿ. ಜಿನಕಂಚಿ, 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 ಜಿನಕಂಚಿ. ವ್ಯಾಕೋಶವಾಜ್ಞಾಯ ಮಯೂಖಮಾಲಃ ಭೂಯಾತ್ ಪವಿತ್ರೋ ಭಗವಾನ್ ಮನೋ ಮೇ. ಭೂಯಾತ್ ಪವಿತ್ರೋ ಭಗವಾನ್ ಮನೋ ಮೇ. ಭೂಯಾತ್ ಪವಿತ್ರೋ ಭಗವಾನ್ ಮನೋ ಮೇ. ಆರತಿ ವ್ಯವಸ್ಥೆ ಆಗಲಿ. ಓಂ ಶ್ರೀ ಚಂದ್ರನಾಥಾಯ ನಮಃ. ಚಂದ್ರನಾಥನ ನೋಡಲೆಂದು ಆ ಮೂಡಿ ಬಂದ ಚಂದ್ರ, ಲಕ್ಷ ದೀಪಗಳ ಬೆಳಗಿಸಿಟ್ಟನು ಆಕಾಶ ತುಂಬ ಇಂದ್ರ. ಅದು ಅಲ್ಲಿ ಜನಸಾಗರದ ಅಲೆಯಂತೆ ಹರಿದು ಬಂತು. ಅವರ ಭಕ್ತಿಯೇ ಶಕ್ತಿಯಾಗಿ ನಿನ್ನ ತೇರನ್ನೆಳೆಯುತ್ತಿರುವುದು. ಅವರ ಭಕ್ತಿಯೇ ಶಕ್ತಿಯಾಗಿ ನಿನ್ನ ತೇರನ್ನೆಳೆಯುತ್ತಿರುವುದು. ಶ್ರೀ ಚಂದ್ರನಾಥ ಜಿನ ಮಂಗಳಂ, ಶ್ರೀ ಚಂದ್ರನಾಥ ಜಿನ ಮಂಗಳಂ. ಕಾಂತಿಯೇ ನಿನಗೆ ಆರತಿ ಕೊಡಿಯ ಒಳಗು ಹೊರಗು. ಕಾಲಧೂಳಿ ಆಕಾಶ ಮುಟ್ಟುತ್ತಲಿ ಮೋಡವಾಯಿತಲ್ಲಿ. ಆನಂದ ಭಾಷ್ಪದಿ ಭೂಮಿ ತಣಿದಿದೆ ಮಳೆಯ ರೂಪದಲ್ಲಿ. ಮಂತ್ರಘೋಷಗಳ ಘಂಟಾನಾದವು ನಿನ್ನ ಸನಿಹದಲ್ಲಿ. ಮಂತ್ರಘೋಷಗಳ ಘಂಟಾನಾದವು ನಿನ್ನ ಸನಿಹದಲ್ಲಿ. ಶ್ರೀ ಚಂದ್ರನಾಥ ಜಿನ ಮಂಗಳಂ, ಶ್ರೀ ಚಂದ್ರನಾಥ ಜಿನ ಮಂಗಳಂ. ಹೀಗೆ ಆಚಾರ್ಯ ಸಮಂತಭದ್ರರು ತಮ್ಮ ಭಸ್ಮಕ ರೋಗವನ್ನ ಶಮನ ಮಾಡಿಕೊಂಡು ತದನಂತರ ದೀರ್ಘಕಾಲ ಜೈನ ಧರ್ಮದ ಪ್ರಚಾರದಲ್ಲೂ ಧಾರ್ಮಿಕ ಗ್ರಂಥಗಳ ರಚನೆಯಲ್ಲೂ ತಮ್ಮನ್ನ ತಾವು ತೊಡಗಿಸಿಕೊಂಡರು. ಹೀಗೆ ಇತಿಹಾಸ ಪುಟಗಳಲ್ಲಿ ಅಮರರಾದರು. ಶಿವಕೋಟ್ಯಾಚಾರ್ಯರಿಗೆ ಒದಗಿದ ಸತ್ಯ ದರ್ಶನ ನಮ್ಮ ನಿಮ್ಮೆಲ್ಲರಿಗೂ ದಕ್ಕಲಿ. ಇಂದು ಈ ಜಿನಭಜನೆಯಲ್ಲಿ ಆಚಾರ್ಯ ಸಮಂತಭದ್ರರನ್ನು ಸ್ಮರಿಸಿ ಅವರಿಗೆ ನಮನಗಳನ್ನು ಸಲ್ಲಿಸೋಣ. ರತ್ನದಾರತಿ ಮಾಣಿಕ
ನಾಗೇಂದ್ರ ಕಂಡಂತ ಕನಸು, ಆ ಕನಸ ಕೈಗೂಡೆ ಮಾಡಿಹರು ಮನಸ್ಸು. ಜಿನ ಧರ್ಮ ಧಾರ್ಮಿಕತೆ ಇದೆ ಮೊದಲ